ಗುರುಗಳ ಪಾದಗಳಿಗೆ ನಮಸ್ಕರಿಸ್ತಾ ಹಿರಿಯ ಕಲಾವಿದರು ಜಗದೀಶ್ ಅವರಿಗೆ ನಮಸ್ಕರಿಸ್ತಾ ರಾಯರ ಆಶೀರ್ವಾದವನ್ನು ಪಡೆಯುವ ಇಂಥ ಒಂದು ಸಂದರ್ಭಕ್ಕೆ, ಇಂಥ ಒಂದು ಅದ್ಭುತ ಸಂದರ್ಭಕ್ಕೆ ನನ್ನನ್ನು ಕರೆದಿದ್ದಕ್ಕೆ ನಾನು ಯಾವತ್ತೂ ಶ್ರೀಗಳಿಗೆ, ಗುರುಗಳಿಗೆ ನಾನು ಸದಾ ಋಣಿಯಾಗಿರ್ತೇನೆ. ನಾನು ಭಾಗ್ಯ ಅಂದ್ಕೊಳ್ತೀನಿ. ನಾನು ತುಂಬ ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾವುದು ಸಿನಿಮಾ ವೇದಿಕೆ ಅಲ್ಲ. ಇಲ್ಲಿ ಮೌನ ಭಾಳ ಮುಖ್ಯ ಆಗುತ್ತೆ. ರಾಯರ ಎನರ್ಜಿಯನ್ನು ನಾವು ಫೀಲ್ ಮಾಡ್ಬೋದು. ನಮ್ಮಲ್ಲಿ ನನ್ನ ತಾಯಿ ರಾಯರ ತುಂಬ ದೊಡ್ಡ ಭಕ್ತೆ. ನಮ್ಮ ತಾಯಿಯ ಎರಡು ವಿಷಯಗಳು ನಾನು ತುಂಬ ಫಾಲೋ ಮಾಡಿದ್ದು ಮತ್ತು ನನ್ನ ಜೀವನದಲ್ಲಿ ತುಂಬ ಮುಖ್ಯ ಆಗಿತ್ತು. ನನ್ನ ತಾಯಿಗೆ ರಾಘವೇಂದ್ರ ರಾಯರು ಎಷ್ಟು ಭಕ್ತಿನೋ ಅದೇ ಥರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟೇ ಇಷ್ಟ. ಹಾಗಾಗಿ ಈ ಎರಡೂ ವಿಚಾರವನ್ನು ನಾನು ಚಿಕ್ಕ ವಯಸ್ಸಿಂದ ನಮ್ಮ ತಾಯಿ ಹಾಕ್ಕೊಟ್ಟಂಥ ಹೆಜ್ಜೆಯಲ್ಲಿ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಮನೇಲಿ ತುಂಬ ಎಲ್ಲೂ ನಾನು ಹಂಚ್ಕೊಳ್ದೇ ಇರುವಂಥ ವಿಚಾರ. ನಮ್ಮ ಮನೆಯಲ್ಲಿ ತುಂಬ ಕಷ್ಟದಲ್ಲಿದ್ದಂಥ ಒಂದು ಕಾಲ, ನಾನು ಹುಟ್ಟಿರಲಿಲ್ಲ. ಆಗ ನಮ್ಮ ತಾಯಿ ರಾಯರ ಹರಕೆಯನ್ನು ಹೊತ್ಕೊಂಡು ನನಗೊಂದು ಮಗ ಹುಟ್ಟಲಿ, ಅವನು ಹುಟ್ಟಿದ ಮೇಲೆ ಜೀವನದಲ್ಲಿ ಒಳ್ಳೇದಾಗಲಿ ಅಂತ ಒಂದು ಹರಕೆಯನ್ನು ಹೊತ್ಕೊಂಡು ಅದಾದಮೇಲೆ ನಾನು ಹುಟ್ಟಿದ್ದಂತೆ. ಅದು ನಾನು ಗುರುವಾರವೇ ಹುಟ್ಟಿದ್ದೀನಿ. ಸೊ ಹಾಗಾಗಿ ನಮ್ಮ ತಾಯಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಅವನು ನನಗೆ ಏನೇ ಕಷ್ಟ ಬಂದಾಗ ನಮ್ಮ ತಾಯಿ ಹತ್ರ ಹೇಳಿದಾಗ, ನೀನು ರಾಯರ ಹರಕೆ ಹೊತ್ಕೊಂಡು ಹುಟ್ಟಿದವನು, ನೀನು ಗುರುವಾರ ಹುಟ್ಟಿದ್ರೆ ನಿನ್ಗೆ ಒಳ್ಳೇದಾಗತ್ತೆ, ರಾಯರ ನೆನೆಸ್ಕೊಂಡು ಮುಂದೆ ಹೋಗುವಂತ. ಹಾಗಾಗಿ ಇವತ್ತವರೆಗೆ ಏನೇ ವಿಚಾರಗಳು ಬಂದರೂ ಜೀವನದಲ್ಲಿ ರಾಯರನ್ನ ಸ್ಮರಿಸ್ಕೊಂಡ್ರೆ, ಎಷ್ಟೋ ಸಲ ಶೂಟಿಂಗ್ ಆಗ್ಬೇಕಾದ್ರೆ ನಮಗೆ ಏನೇ ತೊಂದರೆಗಳು ಬಂದಾಗ ರಾಯರನ್ನ ಒಂದು ಸ್ಮರಣೆ ಮಾಡಿದ್ರೆ ಕಣ್ಮುಚ್ಚಿ ತೆರೆಯೋಷ್ಟರಲ್ಲಿ ಅಂಥ ಕಷ್ಟಗಳು ಪಾರಾಗಿ ಹೋದಂಥ ಅನುಭವಕ್ಕೆ, ನನ್ನ ಅನುಭವಕ್ಕೆ ಬಂದಂಥದ್ದಿದೆ. ಹಾಗಾಗಿ ರಾಯರ ಎಲ್ಲ ಭಕ್ತರಿಗೆ ರಾಯರ ಆಶೀರ್ವಾದ ಇದೇ ಇದೆ. ಜಗ್ಗೇಶ್ ಅಣ್ಣ ಹೇಳಿದಾಗೆ ಇವತ್ತು ನಮ್ಮ ಕಣ್ಮುಂದೆ ನಡೆದಾಡುವ ರಾಯರು ಶ್ರೀಗಳಿಲ್ಲಿದ್ದಾರೆ. ಅವರ ಮಾರ್ಗದರ್ಶನ. ನಾನು ಚಿಕ್ಕ ವಯಸ್ಸಿಂದ ಮಂತ್ರಾಲಯಕ್ಕೆ ಬರ್ತಾನೆ ಇದ್ದೀನಿ. ಆದರೆ ಇಲ್ಲಿ ಗುರುಗಳು ಬಂದ ಮೇಲೆ ಆದಂತಹ ಬೆಳವಣಿಗೆಗಳು ಎಲ್ಲವನ್ನೂ ನೋಡಿದಾಗ ಖುಷಿ ಆಗುತ್ತೆ. ಇನ್ನು ಹೆಚ್ಚೆಚ್ಚು ಭಕ್ತರು ಇಲ್ಲಿಗೆ ಬರುವಂತಾಗಲಿ, ಎಲ್ಲರಿಗೆ ರಾಯರ ಆಶೀರ್ವಾದ ಸಿಗುವಂತಾಗಲಿ ಅಂತ ಅಂದ್ಕೊಂಡು ನಾನು ಕೇಳ್ತೀನಿ. ಥ್ಯಾಂಕ್ ಯು.